ನಾವು ಈ ರಾಜ್ಯದ ಜನತೆ ಪರವಾಗಿ ಕೇಳ್ತಾ ಇರತಕ್ಕಂಥದ್ದು ಒಂದೇ ಪ್ರಶ್ನೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಜನತೆಯ ಪರವಾಗಿ ಏನು 5 ಗ್ಯಾರಂಟಿಗಳ ಯೋಜನೆಗಳ ಬಗ್ಗೆ ಪ್ರತಿ ತಿಂಗಳು ಕೂಡ ನಾವು ಫುಲ್ಫಿಲ್ಮೆಂಟ್ ಮಾಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ಭಾಳ ಸ್ಪಷ್ಟವಾದಂಥ ನಿಲುವನ್ನು ವ್ಯಕ್ತಪಡಿಸಿದರು. ಆದರೆ ಇಲ್ಲಿಯವರೆಗೂ ಕೇವಲ ಈ ಗ್ಯಾರಂಟಿಗಳು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಸೀಮಿತ ಆಗಿದೆ. ಆ ಹಿನ್ನೆಲೆಯಲ್ಲಿ ರಾಜ್ಯದ ಜನತೆಯ ಪರವಾಗಿ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇವೆ. ಪ್ರತಿ ತಿಂಗಳು ಅವ್ರು ಯಾವಾಗಾದರೂ ನಿಗದಿ ಮಾಡಲಿ. ನಾವು 2ನೇ ತಾರೀಕು ಕೊಡ್ತಾರೋ, 5ನೇ ತಾರೀಕು ಕೊಡ್ತಾರೋ, 10ನೇ ತಾರೀಕು ಕೊಡ್ತಾರೋ, ಇಟ್ ಈಸ್ ಲೆಫ್ಟ್ ಆನ್ ದೆಮ್. ಬಟ್ ದೇ ಹ್ಯಾವ್ ಟು ಗಿವ್ ಎ ಕ್ಲಿಯರ್ ಡೇಟ್. ಯಾವಾಗ ಕ್ಯಾಲೆಂಡ್ರಲ್ಲಿ ಯಾವತ್ತು ಪ್ರತಿ ತಿಂಗಳು ಖಾತೆಗಳು ಜಮಾ ಮಾಡ್ತಾರೆ ಅಂತಕ್ಕಂದ್ರ ಬಗ್ಗೆ ಚುನಾವಣೆಗೆ ಅಷ್ಟೇ ಆಗಿದ್ರೆ ಇಲ್ಲಿವರೆಗೂ ನಡ್ಕೊಂಡ್ ಬಂದಿರತಕ್ಕಂಥದ್ದು ಅದೇ. MP ಚುನಾವಣೆಯಲ್ಲಿ ಏನಾಯ್ತು, ನಮ್ಮ ಉಪಚುನಾವಣೆಗಳೇನಾಯ್ತು, ಈಗ ರಾಜ್ಯದ ಜನ ಕೇಳ್ತಾ ಇದ್ದಾರೆ. ಬಹುಶಃ ನಾನು ಒಂದೇ ಉತ್ತರ ನನ್ನ ಹತ್ರ ಇರೋದು, ಮುಂದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಅಂತಕ್ಕಂಥದ್ದು ಏನಾದ್ರು ಮಾಡಿದ್ರೆ ಬಹುಶಃ ಆ ಸಂದರ್ಭದಲ್ಲಿ ಬರ್ಬೋದೇನೋ ಅಂತಕ್ಕಂಥ ಆಶಾಭಾವನೆಯಿಂದ ಹೆಣ್ಮಕ್ಳಿದ್ದಾರೆ. ನಾಡಿನ ಕ್ಯಾಲೆಂಡರ್ ಪುಟಸ್ಥ ಉದ್ದೇಶ ಏನು? ನಿಮ್ಮ ಕ್ಯಾಲೆಂಡರ್ ಪುಟಸ್ಥ ಉದ್ದೇಶ ಏನು? ಮತ್ತೆ ಮನೆ ಚೇಂಜ್ ಮಾಡಿದವರಿಗೆ ಸಿಗ್ತಿಲ್ಲ ಸರ್. ಗೃಹ ಜ್ಯೋತಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಯುವನಿಧಿ ಇರ್ಬೋದು, ಇದು ಯಾವುದು ಕೂಡ ಸಮರ್ಪಕವಾಗಿ ಹಣ ಬಳಕೆ ಆಗ್ತಾ ಇಲ್ಲ. ಒಂದು ವರ್ಷಕ್ಕೆ ಬೇಕಾಗಿರ್ತಕ್ಕಂಥದ್ದು 52,000 ಕೋಟಿಯಷ್ಟು ಹಣವನ್ನು ಹೊಂದಿಸಬೇಕಾಗಿದೆ. ಇದು ಚುನಾವಣೆ ಪೂರ್ವದಲ್ಲೇ ಇವರು ಪ್ರಣಾಳಿಕೆ ಬಿಡಬೇಕಾದ್ರೆ ಇವೆಲ್ಲವೂ ಕೂಡ ಲೆಕ್ಕಾಚಾರ ಮಾಡೇ ಕೊಟ್ಟಿರ್ತಾರೆ ಅಂತಕ್ಕಂಥದ್ದು ನಮ್ಮ ಒಂದು ಅನಿಸಿಕೆ. ಆದರೆ ಇವರದೇ ಸರ್ಕಾರ ಹಿಮಾಚಲ್ ಪ್ರದೇಶದಲ್ಲಿ ಮೊನ್ನೆ ದಿನ ಪತ್ರಿಕೆಯಲ್ಲಿ ಬಂದಿತ್ತು, ನೋಡ್ತಾ ಇದ್ವಿ. ಹತ್ತತ್ರ 30ರಿಂದ 40,000 ಕೋಟಿ ಹೆಚ್ಚು ಸಾಲವನ್ನು ಮಾಡಿ ಸಂಪೂರ್ಣವಾಗಿ ದಿವಾಳಿ ಎತ್ತೋಗಿದೆ ಹಿಮಾಚಲ್ ಪ್ರದೇಶ. ನಮ್ಮ ಪ್ರಶ್ನೆ ಇಷ್ಟೇ, ದುಡ್ಡಿದೆಯಾ ದುಡ್ಡಿಲ್ವಾ? ದುಡ್ಡು ಕೊಡ್ತೀವಿ ಅಂತ ಹೇಳಿದಿರಿ, ನೀವು ಕೊಟ್ಟಂತ ಮಾತು ಉಳಿಸ್ಕೊಳ್ಳಿ, ಅಷ್ಟೇ ನಾವು ಕೇಳೋದು. ಮುಖ್ಯಮಂತ್ರಿಗೆ ತಲುಪುತ್ತಾ ನಿಮ್ಮ ಪ್ರತಿಭಟನೆ ಅಂತಕ್ಕಂಥದ್ದು ಇವತ್ತು ಪ್ರಾರಂಭ ಮಾಡಿದ್ದೀವಿ ಬೆಂಗಳೂರು ನಗರದಲ್ಲಿ. ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳು ತಾಲೂಕು ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆ ಮುಂದುವರಿಸ್ತೇವೆ. ಇವತ್ತಿನ ಪ್ರತಿಭಟನೆ ಉದ್ದೇಶ ನಾವು ಕೇಳ್ತಕ್ಕಂಥದ್ದಿಷ್ಟೇ, ಇವತ್ತು ಸನ್ಮಾನ್ಯ ಸಿದ್ದರಾಮಣ್ಣ ಅವರು ದಯಮಾಡಿ ನಮಗೆ ನಿಗದಿತ ಡೇಟನ್ನು ಕೊಡಬೇಕಷ್ಟೇ. ನಾವು ಈ ರಾಜ್ಯದ ಜನತೆ ಪರವಾಗಿ ಕೇಳ್ತಾ ಇರ್ತಕ್ಕಂಥದ್ದು ಒಂದೇ ಪ್ರಶ್ನೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಜನತೆಯ ಪರವಾಗಿ ಏನು 5 ಗ್ಯಾರಂಟಿಗಳ ಯೋಜನೆಗಳ ಬಗ್ಗೆ ಪ್ರತಿ ತಿಂಗಳು ಕೂಡ ನಾವು ಫುಲ್ಫಿಲ್ಮೆಂಟ್ ಮಾಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ಭಾಳ ಸ್ಪಷ್ಟವಾದಂಥ ನಿಲುವನ್ನು ವ್ಯಕ್ತಪಡಿಸಿದರು. ಆದರೆ ಇಲ್ಲಿಯವರೆಗೂ ಕೇವಲ ಈ ಗ್ಯಾರಂಟಿಗಳು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಸೀಮಿತ ಆಗಿದೆ. ಆ ಹಿನ್ನೆಲೆಯಲ್ಲಿ ರಾಜ್ಯದ ಜನತೆಯ ಪರವಾಗಿ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇವೆ. ಪ್ರತಿ ತಿಂಗಳು ಅವ್ರು ಯಾವಾಗಾದರೂ ನಿಗದಿ ಮಾಡಲಿ. ನಾವು 2ನೇ ತಾರೀಕು ಕೊಡ್ತಾರೋ, 5ನೇ ತಾರೀಕು ಕೊಡ್ತಾರೋ, 10ನೇ ತಾರೀಕು ಕೊಡ್ತಾರೋ, ಇಟ್ ಈಸ್ ಲೆಫ್ಟ್ ಆನ್ ದೆಮ್. ಬಟ್ ದೇ ಹ್ಯಾವ್ ಟು ಗಿವ್ ಎ ಕ್ಲಿಯರ್ ಡೇಟ್. ಯಾವಾಗ ಕ್ಯಾಲೆಂಡ್ರಲ್ಲಿ ಯಾವತ್ತು ಪ್ರತಿ ತಿಂಗಳು ಖಾತೆಗಳು ಜಮಾ ಮಾಡ್ತಾರೆ ಅಂತಕ್ಕಂದ್ರ ಬಗ್ಗೆ ಚುನಾವಣೆಗೆ ಅಷ್ಟೇ ಆಗಿದ್ರೆ ಇಲ್ಲಿವರೆಗೂ ನಡ್ಕೊಂಡ್ ಬಂದಿರತಕ್ಕಂಥದ್ದು ಅದೇ. MP ಚುನಾವಣೆಯಲ್ಲಿ ಏನಾಯ್ತು, ನಮ್ಮ ಉಪಚುನಾವಣೆಗಳೇನಾಯ್ತು, ಈಗ ರಾಜ್ಯದ ಜನ ಕೇಳ್ತಾ ಇದ್ದಾರೆ. ಬಹುಶಃ ನಾನು ಒಂದೇ ಉತ್ತರ ನನ್ನ ಹತ್ರ ಇರೋದು, ಮುಂದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಅಂತಕ್ಕಂಥದ್ದು ಏನಾದ್ರು ಮಾಡಿದ್ರೆ ಬಹುಶಃ ಆ ಸಂದರ್ಭದಲ್ಲಿ ಬರ್ಬೋದೇನೋ ಅಂತಕ್ಕಂಥ ಆಶಾಭಾವನೆಯಿಂದ ಹೆಣ್ಮಕ್ಳಿದ್ದಾರೆ. ನಾಡಿನ ಕ್ಯಾಲೆಂಡರ್ ಪುಟಸ್ಥ ಉದ್ದೇಶ ಏನು? ನಿಮ್ಮ ಕ್ಯಾಲೆಂಡರ್ ಪುಟಸ್ಥ ಉದ್ದೇಶ ಏನು? ಮತ್ತೆ ಮನೆ ಚೇಂಜ್ ಮಾಡಿದವರಿಗೆ ಸಿಗ್ತಿಲ್ಲ ಸರ್. ಗೃಹ ಜ್ಯೋತಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಯುವನಿಧಿ ಇರ್ಬೋದು, ಇದು ಯಾವುದು ಕೂಡ ಸಮರ್ಪಕವಾಗಿ ಹಣ ಬಳಕೆ ಆಗ್ತಾ ಇಲ್ಲ. ಒಂದು ವರ್ಷಕ್ಕೆ ಬೇಕಾಗಿರ್ತಕ್ಕಂಥದ್ದು 52,000 ಕೋಟಿಯಷ್ಟು ಹಣವನ್ನು ಹೊಂದಿಸಬೇಕಾಗಿದೆ. ಇದು ಚುನಾವಣೆ ಪೂರ್ವದಲ್ಲೇ ಇವರು ಪ್ರಣಾಳಿಕೆ ಬಿಡಬೇಕಾದ್ರೆ ಇವೆಲ್ಲವೂ ಕೂಡ ಲೆಕ್ಕಾಚಾರ ಮಾಡೇ ಕೊಟ್ಟಿರ್ತಾರೆ ಅಂತಕ್ಕಂಥದ್ದು ನಮ್ಮ ಒಂದು ಅನಿಸಿಕೆ. ಆದರೆ ಇವರದೇ ಸರ್ಕಾರ ಹಿಮಾಚಲ್ ಪ್ರದೇಶದಲ್ಲಿ ಮೊನ್ನೆ ದಿನ ಪತ್ರಿಕೆಯಲ್ಲಿ ಬಂದಿತ್ತು, ನೋಡ್ತಾ ಇದ್ವಿ. ಹತ್ತತ್ರ 30ರಿಂದ 40,000 ಕೋಟಿ ಹೆಚ್ಚು ಸಾಲವನ್ನು ಮಾಡಿ ಸಂಪೂರ್ಣವಾಗಿ ದಿವಾಳಿ ಎತ್ತೋಗಿದೆ ಹಿಮಾಚಲ್ ಪ್ರದೇಶ. ನಮ್ಮ ಪ್ರಶ್ನೆ ಇಷ್ಟೇ, ದುಡ್ಡಿದೆಯಾ ದುಡ್ಡಿಲ್ವಾ? ದುಡ್ಡು ಕೊಡ್ತೀವಿ ಅಂತ ಹೇಳಿದಿರಿ, ನೀವು ಕೊಟ್ಟಂತ ಮಾತು ಉಳಿಸ್ಕೊಳ್ಳಿ, ಅಷ್ಟೇ ನಾವು ಕೇಳೋದು. ಮುಖ್ಯಮಂತ್ರಿಗೆ ತಲುಪುತ್ತಾ ನಿಮ್ಮ ಪ್ರತಿಭಟನೆ ಅಂತಕ್ಕಂಥದ್ದು ಇವತ್ತು ಪ್ರಾರಂಭ ಮಾಡಿದ್ದೀವಿ ಬೆಂಗಳೂರು ನಗರದಲ್ಲಿ. ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳು ತಾಲೂಕು ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆ ಮುಂದುವರಿಸ್ತೇವೆ. ಇವತ್ತಿನ ಪ್ರತಿಭಟನೆ ಉದ್ದೇಶ ನಾವು ಕೇಳ್ತಕ್ಕಂಥದ್ದಿಷ್ಟೇ, ಇವತ್ತು ಸನ್ಮಾನ್ಯ ಸಿದ್ದರಾಮಣ್ಣ ಅವರು ದಯಮಾಡಿ ನಮಗೆ ನಿಗದಿತ ಡೇಟನ್ನು ಕೊಡಬೇಕಷ್ಟೇ. ನಾವು ಈ ರಾಜ್ಯದ ಜನತೆ ಪರವಾಗಿ ಕೇಳ್ತಾ ಇರ್ತಕ್ಕಂಥದ್ದು ಒಂದೇ ಪ್ರಶ್ನೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಜನತೆಯ ಪರವಾಗಿ ಏನು 5 ಗ್ಯಾರಂಟಿಗಳ ಯೋಜನೆಗಳ ಬಗ್ಗೆ ಪ್ರತಿ ತಿಂಗಳು ಕೂಡ ನಾವು ಫುಲ್ಫಿಲ್ಮೆಂಟ್ ಮಾಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ಭಾಳ ಸ್ಪಷ್ಟವಾದಂಥ ನಿಲುವನ್ನು ವ್ಯಕ್ತಪಡಿಸಿದರು. ಆದರೆ ಇಲ್ಲಿಯವರೆಗೂ ಕೇವಲ ಈ ಗ್ಯಾರಂಟಿಗಳು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಸೀಮಿತ ಆಗಿದೆ. ಆ ಹಿನ್ನೆಲೆಯಲ್ಲಿ ರಾಜ್ಯದ ಜನತೆಯ ಪರವಾಗಿ
ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇವೆ. ಪ್ರತಿ ತಿಂಗಳು ಅವ್ರು ಯಾವಾಗಾದರೂ ನಿಗದಿ ಮಾಡಲಿ. ನಾವು 2ನೇ ತಾರೀಕು ಕೊಡ್ತಾರೋ, 5ನೇ ತಾರೀಕು ಕೊಡ್ತಾರೋ, 10ನೇ ತಾರೀಕು ಕೊಡ್ತಾರೋ, ಇಟ್ ಇಸ್ ಲೆಫ್ಟ್ ಆನ್ ದೆಮ್. ಬಟ್ ದೇ ಹ್ಯಾವ್ ಟು ಗಿವ್ ಎ ಕ್ಲಿಯರ್ ಡೇಟ್. ಯಾವಾಗ ಕ್ಯಾಲೆಂಡ್ರಲ್ಲಿ ಯಾವತ್ತು ಪ್ರತಿ ತಿಂಗಳು ಖಾತೆಗಳು ಜಮಾ ಮಾಡ್ತಾರೆ ಅಂತಕ್ಕದ್ರ ಬಗ್ಗೆ ಗ್ಯಾರಂಟಿ ಬರೀ ಚುನಾವಣೆಗೆ ಅಷ್ಟೇ ಆಗಿದ್ರೆ ಇಲ್ಲಿವರೆಗೂ ನಡ್ಕೊಂಡ್ ಬಂದಿರತಕ್ಕಂಥದ್ದು ಅದೇ. MP ಚುನಾವಣೆಯಲ್ಲಿ ಏನಾಯ್ತು, ನಮ್ಮ ಉಪಚುನಾವಣೆಗಳೇನಾಯ್ತು, ಈಗ ರಾಜ್ಯದ ಜನ ಕೇಳ್ತಾ ಇದ್ದಾರೆ. ಬಹುಶಃ ನಾನು ಒಂದೇ ಉತ್ತರ ನನ್ನ ಹತ್ರ ಇರೋದು, ಮುಂದೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಅಂತಕ್ಕಂಥದ್ದು ಏನಾದ್ರು ಮಾಡಿದ್ರೆ ಬಹುಶಃ ಆ ಸಂದರ್ಭದಲ್ಲಿ ಬರ್ಬೋದೇನೋ ಅಂತಕ್ಕಂಥ ಆಶಾಭಾವನೆಯಿಂದ ಹೆಣ್ಮಕ್ಳು ಇದ್ದಾರೆ ನಾಡಿನ ನಿಮ್ಮ ಕ್ಯಾಲೆಂಡರ್ ಪುಟಸ್ಥ ಉದ್ದೇಶ ಏನು? ನಿಮ್ಮ ಕ್ಯಾಲೆಂಡರ್ ಪುಟಸ್ಥ ಉದ್ದೇಶ ಏನು? ಮತ್ತೆ ಮನೆ ಚೇಂಜ್ ಮಾಡಿದವ್ರಿಗೆ ಸಿಗ್ತಿಲ್ಲ ಸರ್. ಗೃಹ ಜ್ಯೋತಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಯುವನಿಧಿ ಇರ್ಬೋದು, ಇದು ಯಾವುದು ಕೂಡ ಸಮರ್ಪಕವಾಗಿ ಹಣ ಬಳಕೆ ಆಗ್ತಾ ಇಲ್ಲ. ಒಂದು ವರ್ಷಕ್ಕೆ ಬೇಕಾಗಿರ್ತಕ್ಕಂಥದ್ದು 52,000 ಕೋಟಿಯಷ್ಟು ಹಣವನ್ನು ಹೊಂದಿಸಬೇಕಾಗಿದೆ. ಇದು ಚುನಾವಣೆ ಪೂರ್ವದಲ್ಲೇ ಇವರು ಪ್ರಣಾಳಿಕೆ ಬಿಡಬೇಕಾದ್ರೆ ಇವೆಲ್ಲವೂ ಕೂಡ ಲೆಕ್ಕಾಚಾರ ಮಾಡೇ ಕೊಟ್ಟಿರ್ತಾರೆ ಅಂತಕ್ಕಂಥದ್ದು ನಮ್ಮ ಒಂದು ಅನಿಸಿಕೆ. ಆದರೆ ಇವರದೇ ಸರ್ಕಾರ ಹಿಮಾಚಲ್ ಪ್ರದೇಶದಲ್ಲಿ ಮೊನ್ನೆ ದಿನ ಪತ್ರಿಕೆಯಲ್ಲಿ ಬಂದಿತ್ತು, ನೋಡ್ತಾ ಇದ್ವಿ. ಹತ್ತತ್ರ 30,000 ರಿಂದ 40,000 ಕೋಟಿ ಹೆಚ್ಚು ಸಾಲವನ್ನು ಮಾಡಿ ಸಂಪೂರ್ಣವಾಗಿ ದಿವಾಳಿ ಎತ್ತೋಗಿದೆ ಹಿಮಾಚಲ್ ಪ್ರದೇಶ. ನಮ್ಮ ಪ್ರಶ್ನೆ ಇಷ್ಟೇ, ದುಡ್ಡಿದೆಯಾ ದುಡ್ಡಿಲ್ವಾ? ದುಡ್ಡು ಕೊಡ್ತೀವಿ ಅಂತ ಹೇಳಿದಿರಿ, ನೀವು ಕೊಟ್ಟಂತ ಮಾತು ಉಳಿಸ್ಕೊಳ್ಳಿ ಅಷ್ಟೇ ನಾವು ಕೇಳೋದು. ಮುಖ್ಯಮಂತ್ರಿಗೆ ತಲುಪುತ್ತಾ ನಿಮ್ಮ ಪ್ರತಿಭಟನೆ ಅಂತಕ್ಕಂಥದ್ದು ಇವತ್ತು ಪ್ರಾರಂಭ ಮಾಡಿದ್ದೀವಿ ಬೆಂಗಳೂರು ನಗರದಲ್ಲಿ. ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳು, ತಾಲೂಕು ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆ ಮುಂದುವರಿಸ್ತೇವೆ. ಇವತ್ತಿನ ಪ್ರತಿಭಟನೆ ಉದ್ದೇಶ ನಾವು ಕೇಳ್ತಕ್ಕಂಥದ್ದಿಷ್ಟೇ, ಇವತ್ತು ಸನ್ಮಾನ್ಯ ಸಿದ್ದರಾಮಣ್ಣ ಅವರು ದಯಮಾಡಿ ನಮಗೆ ನಿಗದಿತ ಡೇಟನ್ನು ಕೊಡಬೇಕಷ್ಟೇ. ನಾವು ಈ ರಾಜ್ಯದ ಜನತೆ ಪರವಾಗಿ ಕೇಳ್ತಾ ಇರ್ತಕ್ಕಂಥದ್ದು ಒಂದೇ ಪ್ರಶ್ನೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ರಾಜ್ಯದ ಜನತೆಯ ಪರವಾಗಿ ಏನು 5 ಗ್ಯಾರಂಟಿಗಳ ಯೋಜನೆಗಳ ಬಗ್ಗೆ ಪ್ರತಿ ತಿಂಗಳು ಕೂಡ ನಾವು ಫುಲ್ಫಿಲ್ಮೆಂಟ್ ಮಾಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ಭಾಳ ಸ್ಪಷ್ಟವಾದಂಥ ನಿಲುವನ್ನು ವ್ಯಕ್ತಪಡಿಸಿದರು. ಆದರೆ ಇಲ್ಲಿಯವರೆಗೂ ಕೇವಲ ಈ ಗ್ಯಾರಂಟಿಗಳು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಸೀಮಿತ ಆಗಿದೆ. ಆ ಹಿನ್ನೆಲೆಯಲ್ಲಿ ರಾಜ್ಯದ ಜನತೆಯ ಪರವಾಗಿ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇವೆ. ಪ್ರತಿ ತಿಂಗಳು ಅವ್ರು ಯಾವಾಗಾದರೂ ನಿಗದಿ ಮಾಡಲಿ. ನಾವು 2ನೇ ತಾರೀಕು ಕೊಡ್ತಾರೋ, 5ನೇ ತಾರೀಕು ಕೊಡ್ತಾರೋ, 10ನೇ ತಾರೀಕು ಕೊಡ್ತಾರೋ, ಇಟ್ ಇಸ್ ಲೆಫ್ಟ್ ಆನ್ ದೆಮ್. ಬಟ್ ದೇ ಹ್ಯಾವ್ ಟು ಗಿವ್ ಎ ಕ್ಲಿಯರ್ ಡೇಟ್. ಯಾವಾಗ ಕ್ಯಾಲೆಂಡ್ರಲ್ಲಿ ಯಾವತ್ತು ಪ್ರತಿ ತಿಂಗಳು ಖಾತೆಗಳು ಜಮಾ ಮಾಡ್ತಾರೆ ಅಂತಕ್ಕದ್ರ ಬಗ್ಗೆ ಗ್ಯಾರಂಟಿ ಬರೀ ಚುನಾವಣೆಗೆ ಅಷ್ಟೇ ಆಗಿದ್ರೆ ಇಲ್ಲಿವರೆಗೂ ನಡ್ಕೊಂಡ್ ಬಂದಿರತಕ್ಕಂಥದ್ದು ಅದೇ. MP ಚುನಾವಣೆಯಲ್ಲಿ ಏನಾಯ್ತು, ನಮ್ಮ ಉಪಚುನಾವಣೆಗಳೇನಾಯ್ತು, ಈಗ ರಾಜ್ಯದ ಜನ ಕೇಳ್ತಾ ಇದ್ದಾರೆ. ಬಹುಶಃ ನಾನು ಒಂದೇ ಉತ್ತರ ನನ್ನ ಹತ್ರ ಇರೋದು, ಮುಂದೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಅಂತಕ್ಕಂಥದ್ದು ಏನಾದ್ರು ಮಾಡಿದ್ರೆ ಬಹುಶಃ ಆ ಸಂದರ್ಭದಲ್ಲಿ ಬರ್ಬೋದೇನೋ ಅಂತಕ್ಕಂಥ ಆಶಾಭಾವನೆಯಿಂದ ಹೆಣ್ಮಕ್ಳು ಇದ್ದಾರೆ ನಾಡಿನ ನಿಮ್ಮ ಕ್ಯಾಲೆಂಡರ್ ಪುಟಸ್ಥ ಉದ್ದೇಶ ಏನು? ನಿಮ್ಮ ಕ್ಯಾಲೆಂಡರ್ ಪುಟಸ್ಥ ಉದ್ದೇಶ ಏನು? ಮತ್ತೆ ಮನೆ ಚೇಂಜ್ ಮಾಡಿದವ್ರಿಗೆ ಸಿಗ್ತಿಲ್ಲ ಸರ್. ಗೃಹ ಜ್ಯೋತಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಯುವನಿಧಿ ಇರ್ಬೋದು, ಇದು ಯಾವುದು ಕೂಡ ಸಮರ್ಪಕವಾಗಿ ಹಣ ಬಳಕೆ ಆಗ್ತಾ ಇಲ್ಲ. ಒಂದು ವರ್ಷಕ್ಕೆ ಬೇಕಾಗಿರ್ತಕ್ಕಂಥದ್ದು 52,000 ಕೋಟಿಯಷ್ಟು ಹಣವನ್ನು ಹೊಂದಿಸಬೇಕಾಗಿದೆ. ಇದು ಚುನಾವಣೆ ಪೂರ್ವದಲ್ಲೇ ಇವರು ಪ್ರಣಾಳಿಕೆ ಬಿಡಬೇಕಾದ್ರೆ ಇವೆಲ್ಲವೂ ಕೂಡ ಲೆಕ್ಕಾಚಾರ ಮಾಡೇ ಕೊಟ್ಟಿರ್ತಾರೆ ಅಂತಕ್ಕಂಥದ್ದು ನಮ್ಮ ಒಂದು ಅನಿಸಿಕೆ. ಆದರೆ ಇವರದೇ ಸರ್ಕಾರ ಹಿಮಾಚಲ್ ಪ್ರದೇಶದಲ್ಲಿ ಮೊನ್ನೆ ದಿನ ಪತ್ರಿಕೆಯಲ್ಲಿ ಬಂದಿತ್ತು, ನೋಡ್ತಾ ಇದ್ವಿ. ಹತ್ತತ್ರ 30,000 ರಿಂದ 40,000 ಕೋಟಿ ಹೆಚ್ಚು ಸಾಲವನ್ನು ಮಾಡಿ ಸಂಪೂರ್ಣವಾಗಿ ದಿವಾಳಿ ಎತ್ತೋಗಿದೆ ಹಿಮಾಚಲ್ ಪ್ರದೇಶ. ನಮ್ಮ ಪ್ರಶ್ನೆ ಇಷ್ಟೇ, ದುಡ್ಡಿದೆಯಾ ದುಡ್ಡಿಲ್ವಾ? ದುಡ್ಡು ಕೊಡ್ತೀವಿ ಅಂತ ಹೇಳಿದಿರಿ, ನೀವು ಕೊಟ್ಟಂತ ಮಾತು ಉಳಿಸ್ಕೊಳ್ಳಿ ಅಷ್ಟೇ ನಾವು ಕೇಳೋದು. ಮುಖ್ಯಮಂತ್ರಿಗೆ ತಲುಪುತ್ತಾ ನಿಮ್ಮ ಪ್ರತಿಭಟನೆ ಅಂತಕ್ಕಂಥದ್ದು ಇವತ್ತು ಪ್ರಾರಂಭ ಮಾಡಿದ್ದೀವಿ ಬೆಂಗಳೂರು ನಗರದಲ್ಲಿ. ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳು, ತಾಲೂಕು ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆ ಮುಂದುವರಿಸ್ತೇವೆ. ಇವತ್ತಿನ ಪ್ರತಿಭಟನೆ ಉದ್ದೇಶ ನಾವು ಕೇಳ್ತಕ್ಕಂಥದ್ದಿಷ್ಟೇ, ಇವತ್ತು ಸನ್ಮಾನ್ಯ ಸಿದ್ದರಾಮಣ್ಣ ಅವರು ದಯಮಾಡಿ ನಮಗೆ ನಿಗದಿತ ಡೇಟನ್ನು ಕೊಡಬೇಕಷ್ಟೇ.